ನನಗೆ ಅಂತ 1.5 ವರ್ಷದಲ್ಲಿ ನನಗೆ ಅಂತ ಹೋಗಿ ಒಂದು ಟೀ ಶರ್ಟು ತೊಗೊಂಡಿಲ್ಲ ನಾನು. ಅಂದರೆ ನಾನು ನಿಮ್ಗೆ ಹೇಳ್ತಾರೋ ಕೊನೆ ಅಧ್ಯಾಯ ಅಂದರೆ ಬೆಳಿಗ್ಗೆ ಹೊತ್ತೆಲ್ಲ ಪಾಪ ಆಗಿದೆ, ಸಡನ್ ಆಗಿ ಮಿಲನ ಆಗ್ಬಿಡ್ತದೆ. ದುರಂಧರ್ ನೋಡೋ ಆಡಿಯನ್ಸು ಕನ್ನಡದಲ್ಲಿ ತುಂಬಾ ಲಿಮಿಟೆಡ್. ಎಲ್ಲಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ಕೌಸಲ್ಯ ಸುಪ್ರಜಾರಾಮದಲ್ಲಿ ಮೀಟ್ ಮಾಡಿದ್ದೆ. ಲವ್ ಮಾಕ್ಟೈಲ್ 1 ನೋಡಿದ್ವಿ, 2 ನೋಡಿದ್ವಿ, ನಿಮ್ಗೆಲ್ಲ ಗೊತ್ತು ಏನೇನ್ ಆಗಿದೆ ಸಿನಿಮಾದಲ್ಲಿ ಅಂತ. ಲವ್ ಮಾಕ್ಟೈಲ್ 3 ಅಲ್ಲಿ ಏನೆಲ್ಲ ಕೊಟ್ಟಿದ್ರೆ ನನಗೂ ಸ್ವಲ್ಪ ಕ್ಯೂರಿಯಸ್. ಅವ್ರ ಹತ್ರನೇ ಕೇಳೋಣ. ನಮಸ್ಕಾರ ಸರ್. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಥ್ಯಾಂಕ್ ಯು. ಹೇಗಿದ್ರೆ ಇವರು? ನಾವು ಚೆನ್ನಾಗಿದ್ದೀವಿ, ಅಂದ್ರೆ ನಿಮ್ಗಿಂತ ಚೆನ್ನಾಗಿದ್ದೀವಿ. ಕೈ ನೋಡೋದು ಅದೇ ಸ್ವಲ್ಪ ಅದು ನಮ್ಮನೇಲಿ ಈ ತರ ಎಲ್ಲ ಇಲ್ಲ, ಹಿಂಗೆಲ್ಲ ಕೈಯೆಲ್ಲ ನಿಲ್ದು ಕೈ ಫ್ರಾಕ್ಚರ್ ಮಾಡೋದು ಹಂಗೆಲ್ಲ ಮಾಡಲ್ಲ ಅವರು. ಪಾಪ ನಿಮ್ಗೆ ಏನೋ ಆಗಿತ್ತು, ಬೇರೆ ಹೇಳ್ತಾ ಇದಾರೆ, ಹಂಗಾಗಿ ನಾನು ಅದಲ್ಲ ಅಂತ ಹೇಳ್ತಾ ಇದ್ದೆ. ಅಲ್ಲ, ಬಟ್ ಎಲ್ರಿಗೂ ಗೊತ್ತಲ್ವಾ ಮದ್ವೆ ರೀಸೆಂಟ್ಲಿ ಮ್ಯಾರಿಡ್ ನೀವು ಅಂತ. ರೀಸೆಂಟ್ಲಿ 1 ವರ್ಷ ಆಯ್ತು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ನನ್ನ ಫಾಲೋವರ್ಸ್ ಎಲ್ರಿಗೂ ಗೊತ್ತು. ಅದೇ ಎಫೆಕ್ಟ್. ಅದೇ ಏನು ಮಾಡಕ್ಕಲ್ಲ, ಆಯ್ತು ಸ್ವಲ್ಪ ಏನೋ ಆಗಿತ್ತು. ಹೇಗಿದ್ದಾರೆ ಇಬ್ರು? ಆರಾಮ್. ಒಂಥರ ಇನ್ಸ್ಪೈರ್ ಆಗುತ್ತೆ ಇಬ್ರು ನೋಡಿದ್ರೆ. ಇವಳು ಹೇಳ್ತಿರ್ತಾಳೆ ಮಿಲನಾ ಮ್ಯಾಮ್ ಅವ್ರದ್ದು ಪಾಪು ನೋಡ್ಬೇಕು, ಮಾತಾಡ್ಸ್ಬೇಕು, ಅವ್ರ ಫ್ಯಾಮಿಲಿ. ಅಂದ್ರೆ ನಿಮ್ ಜರ್ನಿಯಿಂದ ಸ್ಟಾರ್ಟಿಂಗ್ ಇಂದಾನು ಡೈರೆಕ್ಷನ್ ಆಗಿರ್ಬೋದು, ಕಥೆಯಿಂದ ಆಗಿರ್ಬೋದು, ನಿಮ್ಮಿಬ್ರದ್ದು ಕೋಆರ್ಡಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಯಾಕೆ ಹಿಂಗ್ ಹೇಳ್ತಿದ್ದೀನಿ ಅಂತಂದ್ರೆ, ನನಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಇದು. ಮದುವೆ ಆದ್ಮೇಲೆ ಸ್ವಲ್ಪ ಅದು ಇದು ಕಾನ್ಫ್ಲಿಕ್ಟ್ಸ್ ಫ್ಯಾಮಿಲಿ ಇದ್ದೇ ಇರುತ್ತೆ. ನೀವಿಬ್ರು ಹೆಂಗೆ ಸ್ಟಾರ್ಟಿಂಗ್ ಇಂದ ಹಿಂಗೆ ಇರ್ತೀರ? ನೋಡಿದಾಗೆಲ್ಲ ಹಿಂಗೆ ಇರ್ತೀರಲ್ಲ ನೀವು, ಹೆಂಗೆ ಅಂತ? ಅಂದ್ರೆ ಮನೇಲಿ ಜುಟ್ಟಿಟ್ಕೊಂಡು ಕಿತ್ತಾಡಿರ್ತೀವಿ, ಇಲ್ಲಿ ಸುಮ್ನೆ ಹೇಳ್ದೆ ಇಲ್ಲ. ಅಂದ್ರೆ ಆ ಜಗಳ ಆಡೋದೇ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಸುಳ್ಳು. ಚಿಕ್ಕ ಪುಟ್ಟದಿರುತ್ತೆ, ಬಟ್ ಜಗಳನೇ ಆಡದೆ ಹೆಂಗಿರಕ್ಕಾಗುತ್ತೆ ಅಲ್ವಾ? ಜಗಳ ಆಡಿದಾಗ ಬೋರ್ ಆಗ್ಬಿಡುತ್ತೆ. ಅದೇನೋ ಬಟ್ ಏನಂದ್ರೆ ಜಗಳದ ರೇಷೋ ಕಮ್ಮಿ ಇರ್ಬೇಕು, ಪ್ರೀತಿ ರೇಷೋ ಜಾಸ್ತಿ ಇರ್ಬೇಕು. ಆಮೇಲೆ ಐ ಫೀಲ್ ಈ ಏನಂತಾರೆ, ನಗು ಇರ್ಬೇಕು ರಿಲೇಶನ್ಶಿಪ್ ಅಲ್ಲಿ. ಏನೇ ಆದ್ರೂ ನಗ್ತಿರ್ಬೇಕು. ಏನೇ ಆದ್ರಲ್ಲ ಹಂಗ ಹೊಡೆದ್ರು ನಗ್ತಿರ್ಬೇಕು ಅಂತಲ್ಲ, ನಗ್ತಿರ್ಬೇಕು ಇನ್ ದ ಸೆನ್ಸ್ ಒಬ್ರಿಗೊಬ್ರಿಗೆ ತಮಾಷೆ ಮಾಡ್ಕೊಳ್ಳೋದು ಅಥವಾ ಟೀಸ್ ಮಾಡೋದು. ಅಂದ್ರೆ ಏನಂತಾರೆ, ಒಂದ್ ಎನರ್ಜಿ ಇರ್ಬೇಕು ರಿಲೇಶನ್ಶಿಪ್ ಅಲ್ಲಿ. ಐ ಫೀಲ್ ಅಯ್ಯೋ ಈಗಂತೂ ಈ ಫೋನ್ ಕಾಲದಲ್ಲಿ ಎಲ್ಲಾರು ಹೆಂಗಾಗ ಹೋಗ್ತಾರೆ ಅಂದ್ರೆ, ಅವ್ರ ಫೋನಲ್ಲಿ ಇವ್ರು ಬಿಸಿ, ಇವ್ರ ಫೋನಲ್ಲಿ ಇವ್ರು ಬಿಸಿ, ಅವ್ರವ್ರದೇ ಲೋಕ. ಆತರ ಆದಾಗ ಒಂಥರ ಡಿಸ್ಟೆನ್ಸ್. ಕೇಳಿಸ್ಕೊ ಪ್ಲೀಸ್, ಅವ್ರು ಹೇಳಿ. ಯಾವಾಗ್ಲೂ ಫೋನಲ್ಲಿ ಇರ್ತಾಳೆ, ನಾನು ಹೇಳ್ತೀನಿ ಫೋನ್ ಬಿಡು. ಅವ್ರಿಗೆ ಅನ್ಸುತ್ತೆ ನೀವ್ ಯಾವಾಗ್ಲೂ ಫೋನಲ್ಲಿ ಇರ್ತೀರಾ ಅಂತ. ಕರೆಕ್ಟಾ? ಇದೇ ಪ್ರಾಬ್ಲಮ್. ಅವ್ರಿಗೆ ನಾವ್ ಹೇಳೋದು ಅವ್ರಿಗೆ 100%. ಅಂದ್ರೆ ಒಬ್ರನ್ನೊಬ್ರನ್ನ ಬ್ಲೇಮ್ ಮಾಡಕ್ಕಿಂತ ಟೈಮ್ ಕೊಡ್ಬೇಕು ಅಥವಾ ಅಂದ್ರೆ ಅದ್ ಹೆಂಗ್ ಹೇಳಿ, ರಿಲೇಶನ್ಶಿಪ್ ಮದ್ವೆ ಆಗೋಯ್ತು ಅಂತ ಗ್ರಾಂಟೆಡ್ ಆಗಿ ತಗೊಳ್ದಲೆ ಈ ನೀವು ಒಂದ್ ಕಾರ್ನ ಹೆಂಗ್ ಚೆನ್ನಾಗಿ ಇಟ್ಕೋತಾ ಇರ್ತೀರಾ, ಸರ್ವಿಸ್ ಮಾಡಿಸಿ ಚೆನ್ನಾಗಿರ್ಲಿ, ಇನ್ನು ಹೊಸದಾಗಿರ್ಲಿ ಅಂತ. ಇದು ರಿಲೇಶನ್ಶಿಪ್ ಇಸ್ ಆಲ್ಸೋ ಇಸ್ ಲೈಕ್ ದಟ್. ಸರ್, ನಿಮ್ಮ ಲವ್ ಮಾಕ್ಟೈಲ್ 1 ಬಂದಾಗ ಎಲ್ಲೋ ಒಂದ್ ಕಡೆ ಡಿಸಪಾಯಿಂಟ್ ಆಗಿದ್ರಿ ನೀವು. ಥಿಯೇಟರ್ ಅಲ್ಲಿ ಅಷ್ಟು ರೆಸ್ಪಾನ್ಸ್ ಇಲ್ಲ, ಆಮೇಲೆ OTT ಬಂದಾಗ ತುಂಬಾ ರೆಸ್ಪಾನ್ಸ್ ಇಲ್ಲ. ಡಿಸಪಾಯಿಂಟ್ ಆಗಿಲ್ಲ. ಫಸ್ಟ್ ವೀಕ್ ಮಾತ್ರ ಬಂದಿರಲಿಲ್ಲ ಅಷ್ಟೇ. ಸೆಕೆಂಡ್ ವೀಕ್ ಇಂದ ಟಿಕೆಟ್ ಸಿಗ್ತಾ ಇರಲಿಲ್ಲ. ಆಲ್ಮೋಸ್ಟ್ 7th ವೀಕ್ ತನಕ. 7th ವೀಕ್ ಅಲ್ಲಿ ನಮ್ 43rd ಡೇನ ಏನೋ ಲಾಕ್ಡೌನ್ ಆಗಿತ್ತು. ಹೌದು. ಸೊ ಥಿಯೇಟರ್ ಕ್ಲೋಸ್ ಆಗಿತ್ತು. ಸೊ 43 ದಿನದಲ್ಲಿ 7 ದಿನ ಮಾತ್ರ ನಮಗೆ ಏನು ಕಲೆಕ್ಷನ್ ಇಲ್ಲ. ಇನ್ನು 35 ಡೇಸ್ ಟಿಕೆಟ್ ಸಿಗ್ತಾ ಇಲ್ಲ ನಿಮಗೆ. ಎಷ್ಟೊಂದು ಮಲ್ಟಿಪ್ಲೆಕ್ಸ್ ಅಲ್ಲಿ, ಐ ಥಿಂಕ್ GT ಮಾಲ್ ಅಲ್ಲೇ 18 ಶೋ ಇತ್ತು ಒಂದು ದಿನಕ್ಕೆ. 4ನೇ ವಾರ, 5ನೇ ವಾರ, 6ನೇ ವಾರ 18 ಶೋ. ಬೆಳಗ್ಗೆ 9 ಗಂಟೆಗೆನೆ 4 ಶೋ. ಬೆಳಿಗ್ಗೆ 9, 9:15, 9:30, 9:45 4 ಶೋ ಇನ್ಕ್ರೀಸ್ ಮಾಡಿದ್ರು. ಆತರ ಹೋಗ್ತಾ ಇದ್ರು. ಆಮೇಲೆ ನಿಮ್ಗೆ ಈ ಲಾಕ್ ಡೌನ್ ಆಗಿದ್ದು ಅಡ್ವಾಂಟೇಜ್ ಆಯ್ತಾ ಡಿಸ್ಅಡ್ವಾಂಟೇಜ್ ಆಯ್ತಾ? ಅಲ್ಲ, ಡೆಫಿನೆಟ್ಲಿ ಡಿಸ್ಅಡ್ವಾಂಟೇಜ್ ಆಯ್ತು. ಥಿಯೇಟ್ರಿಕಲ್ ಅಲ್ಲಿ ಡಿಸ್ಅಡ್ವಾಂಟೇಜ್ ಆಯ್ತು, ಬಟ್ ರೀಚ್ ವೈಸ್ ಅಡ್ವಾಂಟೇಜ್ ಆಯ್ತು. ರೀಚ್ ಆಯ್ತು ತುಂಬಾ. ಅಂದ್ರೆ ಈಗ ನಮ್ಮ ಕನ್ನಡಿಗರು ಎಲ್ಲೆಲ್ಲಿ ಇದಾರೋ ಎಲ್ಲಾ ಕಡೆಗೂ ರೀಚ್ ಆಗೋದು. ಐ ಥಿಂಕ್ ಯಾರು ನೋಡ್ದಲೇ ಇರೋರು ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಸಡನ್ ಲಾಕ್ ಡೌನ್ ಆಗೋಯ್ತಲ್ಲ ಇಂಡಿಯಾದಲ್ಲಿ. ಲಾಕ್ಡೌನ್ ಆಗೋಯ್ತು. ಎಲ್ಲ ಕಡೆ ಅದು ಲಾಕ್ ಡೌನ್ ಆಗುತ್ತೆ ಅಂತ ಸಡನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಈ ಫಿಲ್ಮ್ ಚೆನ್ನಾಗಿ ನಾವು ಓಕೆ. ಲವ್ ಮಾಕ್ಟೈಲ್ 1 ಅಲ್ಲಿ ಈಗ ನಿಧಿ ಅನ್ನೋ ಕ್ಯಾರೆಕ್ಟರ್ ಸತ್ತೋಗುತ್ತೆ. ನೆಕ್ಸ್ಟ್ ಲವ್ ಮಾಕ್ಟೈಲ್ 2 ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಈಗ ಪೋಸ್ಟರ್ ಅಲ್ಲಿ ಎಲ್ಲ ಬಂದ್ಬಿಟ್ಟು ಉಲ್ಟಾ ಕೂತ್ಕೊಂಡಿರೋ ಒಂದು ಕ್ಯಾರೆಕ್ಟರ್, ಡ್ರೆಸ್ ಎಲ್ಲ ಹಂಗೆ ಇದೆಯಲ್ಲ, ಇನ್ನೇನ್ ಮಾಡಿರ್ತಾರೆ ಇವರು ಅಂತ ನನಗೆ. ಆಮೇಲೆ ಪೇಯ್ಡ್ ಪ್ರೀಮಿಯರ್ ಬಂದಾಗ ಇಂಟ್ರೋಲ್ ಬರೋವರೆಗೂ ನನಗೆ ಏನೋ ಹೇಳ್ತಿದ್ದಾರೆ, ಏನೋ ಆಗ್ತಾ ಇದೆ ಅನ್ಕೊಂಡಿದ್ದೆ. ಯಾವಾಗ ಮೇಡಮ್ ಬಂದ್ರು, ಓ ಇದು ಹಿಂಗ ಕತೆ. ಯಾಕೆಂದ್ರೆ ಇವಾಗ
ಚಾಪ್ಟರ್ 1 ಅಲ್ಲಿ ಕ್ಯಾರೆಕ್ಟರ್ ಇರ್ಲಿಲ್ಲ, ಎಂಡ್ ಆಗಿತ್ತು. ಚಾಪ್ಟರ್ 2 ಅಲ್ಲಿ ಫಿಸಿಕಲಿ ಇಲ್ಲ ಅಂದ್ರೂ ಮೆಂಟಲಿ ಹೆಂಗ್ ಕನೆಕ್ಟ್ ಆಗಿರುತ್ತೆ ಅಂತ ತೋರ್ಸಿದ್ರಿ. ನನಗೆ ಇದ್ರಲ್ಲಿ ಏನ್ ಹೇಳಕ್ ಹೊರಟಿದ್ದೀರಾ ಅಂತ ಸ್ವಲ್ಪ. ಚಾಪ್ಟರ್ 2 ಅಲ್ಲಿ ಏನ್ ಆಗಿದೆ ಅಂದ್ರೆ, ಒಂದು ಅವನ ಜೀವನಕ್ಕೆ ಒಂದು ಅರ್ಥ ಆಗಬೇಕು ಅಂದ್ರೆ ಒಂದು ಮಗುನ ದತ್ತು ತಗೊಂಡಾಗ ಅವನ ಜೀವನಕ್ಕೆ ಒಂದು ಅರ್ಥ ಬರುತ್ತೆ ಅನ್ನೋದು ಎಂಡ್ ಮಾಡಿರ್ತೀವಿ. ಸೊ ಅವ್ನು ಮಗುನ ದತ್ತು ತಗೋತಾನೆ, ಅನಾಲಿಸಿಸ್ ಮಾಡ್ತಿರ್ತಾನೆ, ನಿಮ್ಗೆ ಕಾಣಿಸ್ಕೊತಾ ಇರ್ತಾರ ನಿಧಿಮ. ಯಾವಾಗ ನನ್ನ ಅಪ್ಪ ಅಂತೀಯ ಅಂತ ಅಂದಾಗ ಅಪ್ಪ ಅಂತ ಕೂಗ್ತಾಳೆ, ಅವಾಗ ಟರ್ನ್ ಹಾಕಿ ನೋಡ್ತಾನೆ, ಅವಾಗ ನಿಧಿಮ ಮಾಯ ಆಗ್ತಾನೆ. ಅಂದ್ರೆ ಅವನ ಲೈಫಲ್ಲಿ ಇನ್ನೊಂದು ನಿಧಿಮ ಬಂತು, ಈ ನಿಧಿ ಅವಶ್ಯಕತೆ ಇಲ್ಲ, ಈ ನಿಧಿ ಹೋದ್ಲು ಅಂತ. ಸೊ ಅಲ್ಲೇ ಎಂಡ್ ಮಾಡಿದ್ವಿ. ನಾನು ಈ ಸಿನಿಮಾದ ಬಗ್ಗೆ ಈಗ ಲವ್ ಮಾಕ್ಟೈಲ್ 2 ಅಲ್ಲಿ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಪಾಪು ಕೈ ಇಟ್ಕೊಂಡು ಹೋಗ್ತಿರ್ತೀರ ನೀವು. ತುಂಬಾ ಜನ ಕ್ವಶನ್ ರೈಸ್ ಮಾಡಿದ್ದು, ಐ ಥಿಂಕ್ ನಿಮ್ಗೆ ಗೊತ್ತಿರ್ಬೇಕು ಅನ್ಕೋತೀನಿ, ಸಿಂಗಲ್ ಪೇರೆಂಟ್ಗೆ ಮಕ್ಕಳನ್ನ ದತ್ತು ಕೊಡಲ್ಲ ಅಂತ. ಸೊ ಇದನ್ನ ಹೆಂಗ್ ಹೇಳ್ತೀರಾ? ಇದು ಸಿನಿಮಾ ಇಲ್ಲ ಸಿನಿಮ್ಯಾಟಿಕ್ ಲಿಬರ್ಟಿ ಅಂತ ನಾವು ಒಂದಷ್ಟು ಮಾಡ್ಕೋತೀವಿ. ಆ ಸಿನಿಮ್ಯಾಟಿಕ್ ಲಿಬರ್ಟಿಯಿಂದ ಒಂದಷ್ಟು ವಿಷಯಗಳನ್ನ ಹೇಳ್ಕೊಂಡು ಹೋಗಿರ್ತೀವಿ. ನಿಮ್ಗೆ ಅದಕ್ಕೆ ನಾವು ಓಪನ್ ಆಗಿ ಬಿಟ್ಬಿಟ್ಟೆ ಅಲ್ಲೆಲ್ಲೂ ನನ್ನ ಅನಾಥಾಶ್ರಮ ಅಂತ ಬಾಯಲ್ಲಿ ಹೇಳಿಲ್ಲ, ಅಥವಾ ಬೋರ್ಡಲ್ಲಿ ತೋರಿಸಲಿಲ್ಲ, ಅಥವಾ ದತ್ತು ತಗೋತೀನಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಅಂದ್ರೆ ಎಲ್ಲಾನು ಅರ್ಧದಲ್ಲಿ ಹೇಳಿದ್ದ ಆ ಫಿಲಮ್ ನೀವು ಅಬ್ಸರ್ವ್ ಮಾಡೋದು. ಮನೆ ಬರ್ತೀಯಾ ಅಂತ ಕೇಳಿದೆ, ನಾನು ಅಪ್ಪ ಅಂತೀಯ ಅಂತಂದೆ, ಆತರ ಹೇಳಿದೀನಿ. ಅಂದ್ರೆ ಆ ಫೀಲ್ ಇವಾಗ ನಾವೇನ್ ಲೀಗಲ್ ಡಾಕ್ಯುಮೆಂಟ್ ಮಾಡೋದೆಲ್ಲ ಫಿಲಮ್ ಅಲ್ಲಿ ಜಸ್ಟಿಫೈ ಮಾಡಕ್ಕಾಗಲ್ಲ. ದಟ್ಸ್ ಅಂದ್ರೆ ಇಟ್ಸ್ ದ ಫೀಲ್. ಎಂಡ್ ಮಾಡಿರೋದೇನು ಅಂತಂದ್ರೆ ಅವನಿಗೊಂದು ಜೀವನದಲ್ಲಿ ಒಂದು ಪರ್ಪಸ್ ಬೇಕಿತ್ತು, ಅದೊಂದು ಮಗು. ಅಂದ್ರೆ ಮಗು ಗಂಡ್ ಮಗುನೇ ದತ್ತು ತಗೊಂಬೋದಿತ್ತು. ಗಂಡ್ ಮಗು ದತ್ತು ತಗೊಂಡ್ರೆ ನಿಧಿಮ ರಿಪ್ಲೇಸ್ಮೆಂಟ್ ಅನ್ಸಲ್ಲ. ಹೌದೌದು ಕರೆಕ್ಟ್. ಹೆಣ್ಮಗು ತಗೊಂಡಾಗ ಅದೊಂದು ಕನೆಕ್ಟ್ ಆಗುತ್ತೆ. ಒಬ್ಬ ಮನುಷ್ಯ ಬದುಕೋಕೆ ಜೀವನದಲ್ಲಿ ಒಂದ್ ಪರ್ಪಸ್ ಇರ್ಬೇಕು, ಏನೋ ಒಂದಿರ್ಬೇಕು. ಒಬ್ಬ ಮನುಷ್ಯ ಏನಕ್ಕೆ ಬದುಕ್ತಾನೆ? ಒಂದ್ ತಂದೆ ತಾಯಿ ಮಕ್ಳನ್ನ ನೋಡ್ಕೊತಿರ್ತಾರೆ, ಅದಾದ್ಮೇಲೆ ಲವ್ ಮಾಡ್ತಾರೋ, ಮದ್ವೆ ಆಗ್ತಾರೋ, ಆಮೇಲೆ ಅವ್ರು ಅಂದ್ರೆ ಈಗ ನೀವು ಸಿಂಗಲ್ ಆಗಿದ್ರಿ, ಸಿಂಗಲ್ ಆಗಿದ್ರಿ, ಅವಾಗ ನಿಮ್ ಜೀವನನೇ ಬೇರೆ ಇರುತ್ತೆ, ಮದುವೆ ಆದ್ಮೇಲೆ ಜೀವನ ಬೇರೆ ಇರುತ್ತೆ. ಅದೇ ಕನ್ಫ್ಯೂಸ್ ಆಗ್ಬಿಟ್ಟೈತು. ಅಂದ್ರೆ ಅದು ಒಳ್ಳೇದೋ ಕೆಟ್ಟದೋ, ಕೆಟ್ಟ ತರ ಆಗ್ತಿದೆ ಒಳ್ಳೆ ತರ ಆಗ್ತಿದೆ ಗೊತ್ತಿಲ್ಲ. ಬಟ್ ಏನಂದ್ರೆ ಒಂದು ಬೇರೆ ತರ ಆಗುತ್ತೆ ನಿಮ್ಗೆ, ಬೇರೆಯವ್ರಿಗೋಸ್ಕರ ಬದುಕಕ್ ಶುರು ಮಾಡ್ತೀವಲ್ವಾ. ಈಗ ನಿಮ್ಗೆ ಮನ್ಸಿಗೆ ಸಂಪಾದನೆ ಮಾಡ್ತಾ ಇದ್ರೆ, ನೀವು ಮದುವೆ ಮುಂಚೆ ಅದನ್ನ ನೋಡ್ತಿದ್ದ ರೀತಿ ಬೇರೆ ಇರುತ್ತೆ, ಈಗ ಮದುವೆ ಆದ್ಮೇಲೆ ಅದನ್ನ ನೋಡೋ ರೀತಿ ಬೇರೆ ಇರುತ್ತೆ, ಅದಕ್ಕೆ ಪ್ಲಾನಿಂಗ್ ಬೇರೆ ಇರುತ್ತೆ. ಎಲ್ಲ ಹಿಂಗ್ ಉಲ್ಟಾ ಹೋಗುತ್ತೆ. 100% ಜವಾಬ್ದಾರಿಗಳು ಬರುತ್ತೆ. ಇನ್ನು ಮಕ್ಕಳಾಗಿಲ್ಲ ಅಲ್ವಾ? ಮದ್ವೆ ಆದ್ಮೇಲೆ ತುಂಬಾ ಶಾಕ್ ಅಲ್ಲಿ ಇದ್ದಂಗಿದಾರೆ ಇವರು. ಮಕ್ಕಳಾದ್ಮೇಲೆ ಆಕ್ಚುಲಿ ಮದ್ವೆ ಆದ್ಮೇಲೆ ಅಲ್ಲ ಶಾಕು, ಮಗು ಆದ್ಮೇಲೆ ಆಗುತ್ತೆ ಶಾಕು ಎಲ್ಲಾ ತರದಲ್ಲೂ. ಆಕ್ಚುಲಿ ನಮ್ಗೆ ಮದ್ವೆ ಆದ್ಮೇಲೆ ಏನು ಡಿಫ್ರೆನ್ಸ್ ಗೊತ್ತಾಗಿಲ್ಲ, ನೀವ್ ಹೇಳಿರೋ ಡಿಫ್ರೆನ್ಸ್ ನಮಗ್ ಗೊತ್ತಾಗಿಲ್ಲ. ಮಗು ಆದ್ಮೇಲೆ ಫುಲ್ ಫ್ಲಿಪ್ ಆಗುತ್ತೆ. ನೀವು ನಂಬಲ್ಲ, ನನಗೆ ಅಂತ 1.5 ವರ್ಷದಲ್ಲಿ ನನಗೆ ಅಂತ ಹೋಗಿ ಒಂದು ಟೀ ಶರ್ಟ್ ತಗೊಂಡಿಲ್ಲ ನಾನು. ಅಂದ್ರೆ ಆತರ ಯೋಚನೆ ಬರಲ್ಲ ನಮ್ಗೆ. ನೀವ್ ಹೇಳ್ತಿರೋದು ಹೆಂಗಿದೆ ಅಂದ್ರೆ ಟೈಮ್ ಅಲ್ಲ, ಯೋಚನೆ ಬರಲ್ಲ ನಮ್ಗೆ, ನಮ್ಗೇನೋ ತಗೊಬೇಕು ಅಂತ ಅನ್ಸಲ್ಲ. ಎಲ್ಲೋದ್ರು ಪಾಪಗೆ ಅಂತ ಅಂದ್ರೆ ಪೇರೆಂಟ್ಸ್ ಆಗಿ ಥಾಟ್ ಚೇಂಜ್ ಆಗುತ್ತೆ, ಪ್ರಿಯಾರಿಟೀಸ್ ಚೇಂಜ್ ಆಗುತ್ತೆ. ಎಲ್ಲೇ ಟೈಮ್ ಕೊಡಕ್ಕಾಗಲ್ಲ. ಯಾವ್ದೋ ಒಂದು ಊಟ ಆ ಕಡೆ ನೋಡೋದು ಪಾಪಕ್ಕೆ ಬೇಕು ತಿನ್ನಕ್ಕೆ ಅಂತ ನೋಡ್ತೀವಿ ಫಸ್ಟ್. ಅಲ್ಲ ನಮ್ ಮುಂದೆ ಮಗು ಇಡ್ತೀವಿ ಅಂತ. ಹಂಗೆ ಟೆಕ್ನಿಕಲಿ ನೋಡ್ರ ಸರ್, ನನಗೆ ಚಾಪ್ಟರ್ 1 ಅಲ್ಲಿ ಒಬ್ರು, ಚಾಪ್ಟರ್ 2 ಅಲ್ಲಿ ಒಬ್ರು, ಈ ಚಾಪ್ಟರ್ 3 ಇನ್ನೊಬ್ರು ಮ್ಯೂಸಿಕ್ ಡೈರೆಕ್ಟರ್. ಇಲ್ಲ ಸೇಮ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಲಾಸ್ಟ್ ಟೈಮ್ ಅವರೇ ಮಾಡಿದ್ರು. 1 ಇಂದ ಚೇಂಜ್ ಆಯ್ತಲ್ಲ, ಯಾಕೆ 1 ಇಂದ ಇವ್ರು ಬಂದ್ರು, ಅದಾದ್ಮೇಲೆ ನಕುಲ ಬೇಕಾದ್ರು. ಓಕೆ, ನಕುಲ ಸೇಮ್. ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅಂದ್ರೆ ನಿಮ್ಮ ಈ 1, 2, 3 ಈ 3 ಸೀರೀಸ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಚೇಂಜ್ ಮಾಡಿದಿರಾ? ಒಂದ್ಸಲಿ ಚೇಂಜ್ ಆಗಿದೆ. ಬಟ್ ಈಗ ನಮ್ಗೆ ಹೆಂಗೆ ಅಂತಂದ್ರೆ, ಚಾಪ್ಟರ್ 1, ಚಾಪ್ಟರ್ 2 ಮತ್ತೆ ಇನ್ನೊಂದು ಸಿನಿಮಾ ಅಂತ ಬಂದಾಗ ಸೇಮ್ ಮ್ಯೂಸಿಕ್ ಡೈರೆಕ್ಟರ್, ಅಂದ್ರೆ ಅದೊಂದು ಫ್ಲೇವರ್ ತಗೊಂಡ್ ಹೋಗ್ಬೇಕಂತ ಅವ್ರನ್ನೇ ಇಟ್ಕೊಂತಾರೆ. ನಿಮ್ಗೆ ಇಲ್ಲಿ ಏನಾದ್ರು ಡಿಫರ್ ಆಯ್ತಾ ಅಥವಾ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರುತ್ತಲ್ವಾ ರಿಟೈನ್ ಮಾಡಕ್ಕೆ? ಕೆಲವು ಸರಿ ವರ್ಕ್ ಆಗುತ್ತೆ, ಕೆಲವು ಸರಿ ವರ್ಕ್ ಆಗಲ್ಲ. ಇಟ್ಸ್ ಓಕೆ. ಐ ಮೀನ್ ಇವಾಗ ಆಲ್ರೆಡಿ 2 ನಕಲ್ ಮಾಡಿರೋದ್ರಿಂದ ನಮಗೆ 3 ಕಂಫರ್ಟಬಲಿ ಅವರೇ ಮಾಡ್ತಾ ಇದ್ದಾರೆ. ಹೆಂಗ್ ಬಂದಿದೆ ನನಗೊಂದು ಸಾಂಗ್ಸ್? ನನಗೆ ಐ ಥಿಂಕ್ ಲವ್ ಮಾಕ್ಟೈಲ್ 1, 2 ಎರಡಕ್ಕೂ ಕಂಪೇರ್ ಮಾಡಿದ್ರೆ ನಾನು ಪರ್ಸನಲಿ ಆಸ್ ಎ ಡೈರೆಕ್ಟರ್ 3ಗೆ ಇನ್ನೂ ರೇಟ್ ಜಾಸ್ತಿ ಮಾಡ್ತೀನಿ. ಮ್ಯೂಸಿಕ್ ಸಾಂಗ್ಸ್ ಇನ್ನೂ ಚೆನ್ನಾಗಿದೆ. ನಿಮಗೆ ಸಿನಿಮಾ ರಿಲೀಸ್ ಆದಮೇಲೆ ಈ ಸಾಂಗ್ ಇಂಪ್ಯಾಕ್ಟ್ ಗೊತ್ತಾಗುತ್ತೆ ನಿಮಗೆ. ಈಗ 2ನೇ ಸಾಂಗ್ ಬಂದ್ಬಿಟ್ಟಿದೆ, ಬೆಳೆದಿಂಗಳು, ಅಲ್ಲ ಸಾರಿ, ಒಬ್ಬಂಟಿ ಅದೇನ ಅಂತ. ಆ ಸಾಂಗ್ ನಿಮ್ಗೆ ಥಿಯೇಟರ್ ನೋಡಿದಾಗ ಕೂಡ ಅಂತ ಒಂದು ಎಫೆಕ್ಟ್ ಇದೆಯಲ್ಲ, ಅದು ಬೇರೆ ಲೆವೆಲ್. ಅಂದ್ರೆ ಸಿಚುವೇಶನ್ ತಕ್ಕಂಗೆ ನಾವು ಸಾಂಗ್ ಮಾಡ್ತೀವಿ ಸಿನಿಮಾದಲ್ಲಿ. ಸಿನಿಮಾ ಬಿಟ್ಟು ಹೊರತಾಗೇನ್ ಸಾಂಗ್ಸ್ ಇರಲ್ಲ. ಸೊ ಹಾಗಾಗಿ ನೀವ್ ಇವಾಗ ಸಾಂಗ್ ಓಕೆ ನಂಗೆ ಇಷ್ಟ ಆಯ್ತು ಅಂತಂದ್ರೆ ನಿಮ್ಗೆ ಸಿನಿಮಾ ನೋಡಿದ್ಮೇಲೆ ತುಂಬಾ ಇಷ್ಟ ಆಗುತ್ತೆ ಸಾಂಗ್ಸ್. ಆತರ ನಾನು ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ. ಈಗ ಲವ್ ಮಾಕ್ಟೈಲ್ 1 ಇಂದ 2 ಬಂದು ನನ್ಗೆ ಶಾಕ್ ಆಗಿತ್ತು, ಈ ತರನು ತೋರಿಸ್ಬೋದಾ ಅವ್ನ ಕ್ಯಾರೆಕ್ಟರ್ನ ಅಂತ.
ಕೆಲವೊಂದು ಮಿಸ್ಟೇಕ್ಸ್ ಹೇಳಿದ್ದೆ ಫೋನ್ ಮಾಡಿ, ಸರ್ ಅದು ಪಿಲ್ಲೋ ಹಿಡ್ಕೊಳ್ಳೋ ಜಾಗದಲ್ಲಿ ಒಂದ್ ಚೂರು ಹಿಂಗಾಗಿತ್ತು ಹಂಗಾಗಿತ್ತು, ನಾನು ಇನ್ನ ನೆನಪಿದೆ ಅದು. ಯಾವ್ದೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ವಿ, ಅದೇ ನಿಮ್ಮ ಹತ್ರ ಫೋನ್ ಮಾಡಿ ಮಾತಾಡಿದ್ದೆ. ಅಂಡ್ ನನ್ಗೆ ಇನ್ನೊಂದು, ಈಗ ಬ್ರ್ಯಾಟ್ ಮೂವಿಲಿ ನಿಮ್ಮನ್ನ ಶಶಾಂಕ್ ಸರ್ ತುಂಬಾ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ನಾಯಿ ಹಿಡ್ಕೊಂಡ್ ಬರೋದಾಗಿರ್ಬೋದು, ಅದೇನೋ ಒಂಥರ ಡಿಫ್ರೆಂಟ್. ನಿಮ್ಮ ನೋಡಿದ್ರೆ ಇವ್ರು ಕೃಷ್ಣನ್ ಸರ್ ಏನ್ ಹಿಂಗ್ ತೋರಿಸಿದಾರೆ ಇವ್ರನ್ನ ಅಂತ, ನಿಮ್ ಹೈಟ್ಗೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ಗೆ. ನಿಮ್ ಸಿನಿಮಾ ಅಂತ ಬಂದಾಗ, ನಿಮ್ ಡೈರೆಕ್ಷನ್ ಅಂತ ಬಂದಾಗ ನೀವ್ ಈ ತರ ಕಾಣಿಸ್ಕೊಂತೀರಾ, ಸಿಂಪಲ್ ಆಗಿ ಒಂದು ಫಾರ್ಮಲ್ ಡ್ರೆಸ್ ಅಲ್ಲಿ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್, ನಿಮ್ಮನ್ನ ನೀವೇ ಆಲ್ಟರ್ ಮಾಡ್ಕೋಬೇಕಾದಾಗ ಏನ್ ಥಿಂಕ್ ಇಲ್ಲ ಅಂದ್ರೆ ಕ್ಯಾರೆಕ್ಟರ್ ಆದಿ ಅನ್ನೋದೊಂದು ಪಾತ್ರ ಬಂದು ನಿಮ್ಗೆ ಸುತ್ತಮುತ್ತ ನೋಡೋ ಕ್ಯಾರೆಕ್ಟರ್ ಅದು. ಓಕೆ. ಅವ್ನು ತುಂಬಾ ಎಥಿಕಲಿ ರೈಟ್, ಅವ್ನು ನೀಟಾಗಿ ನಾರ್ಮಲ್ ಹುಡುಗರುಗಳು ಹೆಂಗ್ ಓಡಾಡ್ತಿರ್ತಾರೆ ಆ ಥರ ಓಡಾಡೋದು, ಐಟಿ ಕೆಲಸ ಮಾಡೋಂಥ ಹುಡುಗ. ಸೊ ಅವನು ನಾವು ತುಂಬಾ ಗ್ಲೋರಿಫೈ ಮಾಡೋಕ್ಕಾಗಲ್ಲ. ಈ ಸಿನಿಮಾ ತುಂಬಾ ರಿಯಲಿಸ್ಟಿಕ್ ಸಿನಿಮಾ, ಅಂದ್ರೆ ತುಂಬಾ ಓಕೆ ನಡೀತಾ ಇದೆ ತರ ಅನ್ಸೋ ಅಂತ ಒಂದು ಸಿನಿಮಾ. ಅಂಡ್ ಈಗ ತಂದೆ ಆಗಿರ್ತಾನೆ, ಮಗುನ ದತ್ತು ತಗೊಂಡು ತಂದೆ ಆಗಿರ್ತಾನೆ. ಸೊ ಆ ಮೆಚುರಿಟಿ ಬೇರೆ ಇರುತ್ತೆ. ಆ ಮೆಚುರಿಟಿ ತಕ್ಕಂಗೆ ಡ್ರೆಸ್ಸಿಂಗು ಚೇಂಜ್ ಆಗುತ್ತೆ. ಒಂದೊಂದು ಏಜಲ್ಲಿ, ಈಗ ನಾವು ಕಾಲೇಜಲ್ಲಿ ಒಂಥರ ಬಟ್ಟೆ ಹಾಕೋತಾ ಇರ್ತೀವಿ, 30 ವರ್ಷ ಆದಾಗ ಮದುವೆ ಮುಂಚೆ ಒಂದು ಹಾಕ್ತಿರ್ತೀವಿ, ಮದುವೆ ಆದ್ಮೇಲೆ ಒಂದು ಹಾಕ್ತಿರಿ, ಮಕ್ಕಳಾದ್ಮೇಲೆ ಇನ್ನೊಂಥರ. ಆ ಏಜ್ ತಕ್ಕಂಗೆ ಡ್ರೆಸ್ಸಿಂಗು ಚೇಂಜ್ ಅಲ್ಲ, ಹಂಗೆ ಅಲ್ವಾ, ಡ್ರೆಸ್ಸಿಂಗು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದೇ ತರ ಈ ಕ್ಯಾರೆಕ್ಟರ್ ಕೂಡ ನಿಮ್ಗೆ ಹೋಗ್ತಾ ಹೋಗ್ತಾ ನೀವು ಹೇರ್ ಸ್ಟೈಲು ನೀವು ನೋಡ್ತಾ ಹೋದ್ರೆ, ಲವ್ ಮೊಕ್ಟೇಲ್ 1 ಬೇರೆ ತರ ಹೇರ್ ಸ್ಟೈಲ್ ಇತ್ತು, ಫುಲ್ ಸ್ಟ್ರೈಕ್ ವೀಕ್ ಅನ್ಕೊಂಡೆಲ್ಲ ಇದ್ದ. ಅದಾದ್ಮೇಲೆ ಲವ್ ಮೊಕ್ಟೇಲ್ 2, ಆಮೇಲೆ ಲವ್ ಮೊಕ್ಟೇಲ್ 3 ನೀವು ಕಂಪ್ಲೀಟ್ಲಿ ಬೇರೆ ಹೇರ್ ಸ್ಟೈಲ್ ಬರ್ತಾನೆ. ಒಂದು 5 ವರ್ಷ ಜಂಪ್ ಆಗ್ತಾ ಹೋಗುತ್ತೆ ಸಿನಿಮಾ. ನಿಮಗೆ ಲವ್ ಮೊಕ್ಟೇಲ್ 1 2 ಲವ್ ಮೊಕ್ಟೇಲ್ 3 5 ಇಯರ್ಸ್ 4-5 ಇಯರ್ಸ್ ಮುಂದ್ಗಡೆ ಕತೆ ಹೇಳ್ತಾ ಇದ್ದೀನಿ. ಚಿಕ್ಕಮಗನ್ ಕರ್ಕೊಂಡು ಹೋಗಿ ಪಾಪು ದೊಡ್ಡದಾದ ಮೇಲೆ ತೋರಿಸಿದ ಕತೆ ಸ್ಟಾರ್ಟ್ ಮಾಡ್ತೀವಿ. 5 ವರ್ಷ ಡಿಫ್ರೆನ್ಸ್ ಅಂತ, ಅದೊಂದು 4-5 ವರ್ಷ ಡಿಫ್ರೆನ್ಸ್ ಇರುತ್ತೆ. ಸರ್ ನನ್ಗೆ ಈ ಕತೆನ ಬರೆಯಕ್ ಕುತ್ಕೊಂಡಾಗ ಫಸ್ಟ್ ಥಾಟ್ ಬಂದಿದ್ದು, ಈ 2 ಚಾಪ್ಟರ್ ಆಗಿದೆ, ನಾನು ಈ 3ನೇ ಚಾಪ್ಟರ್ ಬರೀತಾ ಇದ್ದೀನಿ. ಇಬ್ರು ಕುತ್ಕೊಂಡ್ ಬರದ್ರ ಒಬ್ರೇ ಕುತ್ಕೊಂಡ್ ಬರೋದ್ರ? ಇಲ್ಲ, ಇಬ್ರು ಕುತ್ಕೊಂಡೆ ಡಿಸ್ಕಸ್ ಮಾಡಿರ್ತೀವಿ, ಇಬ್ರು ಸೇರ್ಸೆ ಮಾಡಿ. ಈ ಫಸ್ಟ್ ಥಾಟ್ ಏನ್ ಬಂತು ನಿಮ್ಗೆ? ಈಗ ನೀವು ಚಾಪ್ಟರ್ 1 ಚಾಪ್ಟರ್ 2 ಆಯ್ತು, ಈಗ ಲವ್ ಮೊಕ್ಟೇಲ್ 3 ಬಂದಿದ್ದೀರಾ. ಎರಡೂ ಸ್ಟೋರಿ ಕಂಟಿನ್ಯೂ ಆಗ್ತಿದೆ, ಬಟ್ ನಿಮ್ಮ ಫಸ್ಟ್ ಥಾಟ್ ಏನಿತ್ತು ಅಂತ ಈ ಸಿನಿಮಾ ಬರೆಯಕ್ ಕುತ್ಕೊಂಡಾಗ? ಅಲ್ಲ, ಈಗ ಎಲ್ಲಿ ಮುಗಿದಿದೆ, ಈಗ ಏನೋ ಹೇಳ್ತೀವಿ, ಏನ್ ಹೇಳಕ್ ಹೊರಟಿದೀವಿ ಅಷ್ಟೇ. ಈಗ 3 ನಾನು ಇನ್ನೂ ಬಿಟ್ಕೊಡಕ್ಕಾಗಲ್ಲ. ಸೊ 2 ಅಲ್ಲಿ ಹೇಳ್ತೀನಿ. 2 ಅಲ್ಲಿ ಏನಾಗಿತ್ತು ಅಂದ್ರೆ, ಹೆಂಡತಿ ತೀರೋಗಿದ್ದಾಳೆ, ಅಲ್ಲಿ ನಿಲ್ಸಿದ್ದೆ ನಾ ಸಿನಿಮಾ. ಸೊ ಅದ್ರಿಂದ ಮುಂದಕ್ಕೆ ಏನ್ ಹೇಳ್ಬೋದು? ಓಕೆ, ಅವನು ಅಲಿಜುನೇಟ್ ಅಂದ್ರೆ ಅವನು ಡಿಪ್ರೆಷನ್ ಇರ್ತಾನೆ, ಹೆಂಡತಿ ತುಂಬಾ ಪ್ರೀತಿ, ಅದನ್ನ ಆಚೆ ಬರೋಕ್ಕಾಗಲ್ಲ. ಸೊ ಡಿಪ್ರೆಷನ್ ಇರ್ತಾನೆ, ಅವ್ಳಿಗೆ ಅಲಿಜುನೇಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾನೆ ಅವಳನ್ನ. ಸೊ ಡಿಪ್ರೆಷನ್ ಇರೋಂಥ ವ್ಯಕ್ತಿ ಹೆಂಗೆ ಆಚೆ ಬರ್ತಾನೆ, ಹೆಂಗೆ ಆಚೆ ಬರ್ಬೋದು. ಸೊ ಒಂದು ಹೆಣ್ಮಗನ ದತ್ತು ತಗೋತಾನೆ, ಇದು ನನ್ನ ಕನ್ಕ್ಲೂಷನ್ ಫೈನಲಿ ಅಂತ ಒಂದು ಲೈನ್ ಅಂತ ಅನ್ಕೋತೀವಿ ನಾವು. ಅದಕ್ಕೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಹೋಗ್ತೀವಿ. ಸೊ ಅದೇ ರೀತಿ 3 ಕೂಡ ಆ ಥರದ್ದೇನೋ ಒಂದು ವಿಷಯ ಬಂದಿರುತ್ತೆ. ಓಕೆ, ಇದು ಹಿಂಗೆ ಹೋಗುತ್ತೆ, ಅಲ್ಲಿ ಹಿಂಗಾಗುತ್ತೆ, ಹಿಂಗಾಗುತ್ತೆ, ಚೆನ್ನಾಗಿರುತ್ತೆ, ಓ ಇದು ಕ್ಲೈಮ್ಯಾಕ್ಸ್. ಸೊ ಮಾಡ್ಕೊಂಡು ಅಲ್ಲಿ ಕತೆ ಮಾಡ್ಕೊಂಡು ಹೋಗ್ತೀವಿ. ಲವ್ ಮೊಕ್ಟೇಲ್ 2 ಅಲ್ಲಿ ನನ್ಗೊಂದು ಫೀಲ್ ಗುಡ್ ಅಂತ ಬಂದಿತ್ತು. ಈಗ ಯಾರೋ ಒಂದು ಹುಡುಗಿ ಇರ್ತಾಳೆ, ನಾನು ಲವ್ ಮಾಡಿರ್ತೀನಿ, ಬ್ರೇಕಪ್ ಆಗುತ್ತೆ, ನಾನು ದೂರ ಆಗೋಗ್ತೀನಿ. ಅವಳು ಫಿಸಿಕಲಿ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲದೆ ಇರ್ಬೋದು, ನನ್ನ ಜೊತೆ ಇಲ್ಲೇ ಇರ್ಬೋದು, ಬಟ್ ನನ್ನ ಮೈಂಡ್ ಅಲ್ಲಿ ಅಂತ ಯಾವಾಗಲೂ ಇದ್ದೇ ಇರ್ತಾಳೆ. ಸೊ ಆ ಒಂದು ಫೀಲ್ ಕೊಟ್ಟಿದ್ರೆ ಈ ಸಿನಿಮಾದಲ್ಲಿ ನಾನು ಏನ್ ಅನ್ಕೋಬಹುದು, ಆ ತರ ಯಾವ ವಿಷಯ ನಾನು ತಗೋಬಹುದು? ಅದ್ ನೋಡ್ಬೇಕು, ನೀವು ನೋಡ್ಬೇಕು, ನೀವೇ ಹೇಳ್ತೀರಿ ಏನ್ ತಗೋತೀರಾ ಅಂತ. ಸ್ವಲ್ಪ ಹಂಗ್ ಬಿಟ್ಕೊಡೋದಾಗಿದೆ, ಟ್ರೈಲರ್ ಅಲ್ಲೇ ಬಿಟ್ಬಿಡ್ತಿದ್ರಲ್ಲ. ಟ್ರೈಲರ್ ಅದಕ್ಕೆ ನಾನು ಏನು ಅಂತ ಜಾಸ್ತಿ ಏನು ನಿಮ್ಗೆ ನರೇಟ್ ಮಾಡ್ತಾ ಇದ್ದೆ. ಟ್ರೈಲರ್ ಕಟ್ಟೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೆ, ಟ್ರೈಲರ್ ಕಟ್ ಮಾಡಲ್ಲ ಅಂತ. ಆಮೇಲೆ ಟ್ರೈಲರ್ ಏನೋ ಬೇಕಲ್ಲ ಅಂತ ಅಂದಾಗ, ಸರಿ ಏನ್ ಮಾಡ್ಬೋದು ಅಂದಾಗ ಈ 3 ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ಜನಕ್ಕೂ ಸುಮ್ಮನೆ ಒಂದು ರೀಕ್ಯಾಪ್ ತರ ಇರುತ್ತೆ, ಏನೇನಾಗಿತ್ತು ಒಂದು ಜನ ಈಗ ಏನ್ ಆಗುತ್ತೆ ಅನ್ನೋದನ್ನ ಒಂದು ಸ್ಲೈಟ್ ಆಗಿ ಒಂದು ಹೇಳ್ತೀನಿ. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಅದೇ ಇವಾಗ ಲವ್ ಮೊಕ್ಟೇಲ್ 2 ಅಲ್ಲಿ ನಂತರ ಶಾಕ್ ಆಗಿರ್ತಾರಲ್ಲ, ಸಡನ್ ಆಗಿ ಇದೆ ಮೇಡಮ್ ಬಂದ್ಬಿಟ್ರು ಅಂತ. ಸೊ ಆ ತರದ್ ಒಂದು ವಿಷಯ ಇಲ್ಲಿ ಇರುತ್ತೆ ಅಂತ ಮಾತ್ರ ನೀವು ಹೇಳಕ್ ಹೊರಟಿದ್ದೀರ. ಅಲ್ಲ, ಆ ಥರದ್ದು ಬೇರೆ ಸಿನಿಮಾ, ಇದೇ ಬೇರೆ ಸಿನಿಮಾ. ಲವ್ ಮೊಕ್ಟೇಲ್ 2ಗೂ 3ಗೂ ಬೇರೆನೇ ಇದೆ, ಜಾನರೇ ಬೇರೆ, ಹಂಗೆ ಬೇರೆ ಸಿನಿಮಾ. ಅದಕ್ಕೂ ಇದಕ್ಕೂ ಏನೋ ಏನ್ ಲವ್ ಮೊಕ್ಟೇಲ್ ಅಂದ್ರೆ ನಿಮ್ಗೆ ಏನೇನ್ ಇರುತ್ತೆ ಅಂತ ಗೊತ್ತು? ನಿಮ್ ಲವ್ ಮೊಕ್ಟೇಲ್ ಒಂದು ಹ್ಯೂಮರ್ ಇರುತ್ತೆ, ಹ್ಯೂಮರ್ ಕಾಮಿಡಿ ಇರುತ್ತೆ, ಒಳ್ಳೊಳ್ಳೆ ಸಾಂಗ್ಗಳು, ಹೌದು, ಆಮೇಲೆ ಒಳ್ಳೊಳ್ಳೆ ಲೊಕೇಶನ್ಗಳು, ಆಮೇಲೆ ಎಮೋಷನ್ಸ್. ನಾನು ಅದನ್ನ ಹೇಳೋದೇ ಮತ್ತೆ ಸಾರಿ, ನೀನ್ ಇವಾಗ ಈ ತರ ತೋರ್ಸಿದ್ರಲ್ಲ ಲಾಸ್ಟ್ ಅಲ್ಲಿ, ಸ್ವಲ್ಪ ತೋರಿಸಿದೀನಿ ಅಷ್ಟೇ, ಸ್ವಲ್ಪ. ಬಟ್ ಒಂದ್ 2-3 ಲೊಕೇಶನ್ ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲೆಲ್ಲಿ ಮಾಡಿದಿರ ಶೂಟಿಂಗ್? ಆಲ್ ಓವರ್ ಇಂಡಿಯಾ ಮಾಡಿದ್ದೀನಿ. ಇದಕ್ಕೆ
ಹೌದಾ? ಆಲ್ ಓವರ್ ಇಂಡಿಯಾ, ಗುಜರಾತ್, ರಾಜಸ್ಥಾನ್, ರನ್ ಆಫ್ ಕಚ್, ಜಾರ್ಜಿಯಾ. ಹೌದಾ? ಅಲ್ಲಿಗೆಲ್ಲ ಹೋಗಿದ್ದೀರಾ? ಎಲ್ಲ ಕಡೆ ಮಾಡಿ. ನೀವು ಅನೌನ್ಸ್ ಮಾಡಿದ್ರಿ ಬರಿತಾ ಇದೀನಿ ಲವ್ ಮಾಕ್ಟೇಲ್ 3 ಅಂತ, ಪೋಸ್ಟ್ ಮಾಡ್ತೀರಾ, ಅದಾದ್ಮೇಲೆ ಈಗ Release ಡೇಟ್ ಅನೌನ್ಸ್ ಮಾಡಿ ಸೆಂಟರ್ ಎಲ್ಲಿ ಯಾವಾಗ ಮಾಡಿದ್ರಿ ಶೂಟಿಂಗ್ ನ, ಏನ್ ಕತೆ ಅಂತ? ಅದು ಕೃಷ್ಣ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ. ನಾನು ಪ್ರಿಪೇರ್ ಆಗ್ತಾ ಇರ್ತೀನಿ. ಅದೇನಾಗೋಯ್ತು ಅಂದ್ರೆ ಮಧ್ಯೆ ಬ್ರ್ಯಾಟ್ ಬಂತು. ಸೊ ಬ್ರ್ಯಾಟ್ ಪ್ರಮೋಷನ್ಸ್ ಇತ್ತು, ಆ ಮಧ್ಯದಲ್ಲಿ ಅದನ್ನ ಇದನ್ನೆಲ್ಲ ಡೈಲ್ಯೂಟ್ ಆಗುತ್ತೆ ಅಂದ್ಬಿಟ್ಟು ನಾನು ಹೇಳಿ ಬಟ್ ಶುರು ಮಾಡಿದ್ರೆ ನಾವು ಬ್ರೇಕ್ ತಗೊಳಲ್ಲ. ಎಲ್ಲ ರೆಡಿ ಮಾಡಿ ಒಂದೇ ಸಲಕ್ಕೆ ಹಂಗೆ ಹೋಗ್ತಾ ಇರ್ತೀರಾ, ಹೆಂಗ್ ಸಾಧ್ಯ ಅಂತ. ನಮಗೂ ಮೇಡಮ್ ಈಗ ಏನಾದ್ರು ಒಂದು ಮೈಂಡ್ ಬಂತು ಇಬ್ರಿಗೂ ಅಂದ್ರೆ, ನಾನು ಹಿಂಗ್ ಹೋಗ್ತೀನಿ ಅದೇನೋ ಹೇಳ್ತಾರಲ್ಲ ಎತ್ತು. ಈಗ ಹೆಂಗೆ ಗೊತ್ತಾ, ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಈಗ ಒಂದು ಎಕ್ಸಾಮ್ ಬರೀತೀರಾ, ನಿಮಿಷ ನಾನು ಹೇಳ್ತೀನಿ. ಎತ್ತು ನೀರಿಗೆ ಹೇಳಿದ್ರೆ ಏನೋ ಏನೋ ಹೇಳಿತ್ತು ಅಂತ. ಎಲ್ಲ ಒಂದು ಏರಿಗೆ ಇಳಿಯುತ್ತೆ, ಇನ್ನೊಂದು ಕೇರಿಗೆ ಇಳಿಯುತ್ತೆ. ನಿಮ್ದು ನಿಮ್ ವೈಫ್ ಅವಾಗ ಅವಾಗ ಆಗ್ತಾ ಇರುತ್ತೆ. ಅದಕ್ಕೆ ನಿಮ್ ಕರೆಕ್ಟ್ ಆಗಿ ಅಲ್ಲ ಮದುವೆ ಹೇಳ ಸಿನಿಮಾ ಮಾಡೋದೇ ಒಂದು ಖುಷಿ ಅಲ್ವಾ, ಎಕ್ಸೈಟ್ಮೆಂಟ್ ಅಲ್ವಾ. ಇದಕ್ಕೆ ಹೇಳ್ತೀನಿ ಕೇಳಿ. ಈಗ ನೀವು ಒಂದು ಎಕ್ಸಾಮ್ ಬರೀತೀರಾ, ಈಗ 10th ಸ್ಟ್ಯಾಂಡರ್ಡ್ ಹುಡುಗ ಅಂತ ತಿಳ್ಕೊಳ್ಳಿ. ಓಕೆ, ನಿಮಗೆ ಫಸ್ಟ್ ಬಂದ್ಬಿಟ್ಟು ಒಂದು 95-99% ಬಂದ್ಬಿಡುತ್ತೆ ಓಕೆ ಮಾರ್ಕ್ಸ್. ಮತ್ತೆ ಏನ್ ಮಾಡ್ತೀರಾ ಸ್ಕೂಲಲ್ಲಿ ನೋಡ್ಬಿಟ್ಟು ಫಸ್ಟ್ ಥಿಂಗ್ ಏನ್ ಮಾಡ್ತೀರಾ ನೀವು? ನೆಕ್ಸ್ಟ್ ಡೇ ಏನ್ ಕೋರ್ಸ್ ಮಾಡ್ಬೋದು? ಅಲ್ಲಪ್ಪ, ಖುಷಿಗೆ ಏನ್ ಮಾಡ್ತೀರಾ? ಸೆಲೆಬ್ರೇಟ್ ಮಾಡ್ತೀನಿ, ಕುಂದಾಡ್ತೀನಿ. ಹಂಗಲ್ಲ, ಕುಣಿದಾಡ್ಕೊಂಡು ಏನ್ ಮಾಡ್ತೀರಾ? ಫಸ್ಟ್ ನಿಮ್ಮ ಅಪ್ಪ ಅಮ್ಮಂಗೆ ಓಡೋಗಿ ಯಾವಾಗ ನೋಡಿ ತೆಗೆದಿದ್ದೀನಿ ಅದು ಇದು ಅಂತ ಹೇಳ್ತೀರಲ್ಲ, ಫ್ರೆಂಡ್ಸ್ ಫೋನ್ ಮಾಡಿ ಹೇಳ್ತೀರಲ್ಲ, ಎಲ್ರಿಗೂ ಫೋನ್ ಮಾಡ್ತೀನಿ. ಏನಕ್ಕೆ ಹೇಳ್ತೀರಾ? ಎಕ್ಸೈಟ್ಮೆಂಟ್, ಹೌದು, ಎಕ್ಸಾಕ್ಟ್, ಚೆನ್ನಾಗಿ ಬಂದಿದೆ ಮಾರ್ಕ್ಸ್ ಅಂತ. ಅದೇ ರೀತಿ ನಮಗೂ ಕತೆ ಉಳಿದಿರುತ್ತಲ್ಲ, ಉಳಿದಾಗ ಇದು ಸಖತ್ತಾಗಿದೆ ಅಂತ ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಫಾಸ್ಟ್ ಆಗಿ ಶೂಟ್ ಮಾಡ್ತೀನಿ. ಓ, ಇದು ಹೆಂಗಾಯ್ತು ಗೊತ್ತಾ, ಯೂಶಲಿ ನಾನು ಸಿನಿಮಾ ನೋಡಿದಾಗ ಏನಾಗುತ್ತೆ, ನಾನು ಮನೆಗೆ ಹೋಗ್ಬಿಟ್ಟು ಟಕ್ ಅಂತ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ನಾನು ಅದೇ ಮೈಂಡ್ ಸೆಟ್ ಅಲ್ಲಿ ಎಲ್ಲ ಹೇಳ್ಬಿಡ್ತೀನಿ. ಸಿನಿಮಾ ಹಿಂಗಿತ್ತು, ಹಿಂಗ್ ಬಂತು. ಒಂದು 4-5 ಅವರ್ ಗ್ಯಾಪ್ ಕೊಟ್ಟೆ ಅಂದ್ರೆ ಸಿನಿಮಾ ಸ್ಟಾರ್ಟ್ ಆಗಿದಾಗ ಏನಿತ್ತು, ಏನ್ ಸೀನ್ ಬಂದಿತ್ತು ಅಂತ ಸ್ವಲ್ಪ ಇದಾಗ್ಬಿಡುತ್ತೆ. ಎಕ್ಸೈಟ್ಮೆಂಟ್ ಇರುತ್ತೆ ಗೊತ್ತಾ, ನಾನು ಹಂಗೆ ಮಾಡ್ತೀನಿ. ಯಾಕೆಂದ್ರೆ ಅದು ಹೋಗ್ಬಾರ್ದು, ತಲೆಯಿಂದ ಹೋಗಿರ್ಬಾರ್ದು, ನನಗೆ ಹಂಗೆ ಇರ್ಬೇಕು. ಅವಾಗ ಮಾಡಿದ್ರೆ ಕರೆಕ್ಟ್ ಆಗಲ್ಲ. ಅದು ಎಕ್ಸೈಟ್ಮೆಂಟ್ ಇರುತ್ತಲ್ಲ ಬಂದು, ಆ ಎಕ್ಸೈಟ್ಮೆಂಟ್ ಅಲ್ಲಿ ನೀವು ಹೆಂಗೆ ಅಂದ್ರೆ ಬೇಗ ತೋರಿಸ್ಬಿಡ್ಬೇಕು ಸಿನಿಮಾನ, ಚೆನ್ನಾಗಿ ಮಾಡಿದೀವಿ, ರೆಡಿ ಮಾಡಿ ತೋರಿಸ್ಬೇಕು, ಯಾವಾಗ ತೋರಿಸ್ತೀವಿ ಅನ್ನೋದು ಎಕ್ಸೈಟ್ಮೆಂಟ್. ಅದು ಅಲ್ಲ, ನನಗೆ ಏನಂತಂದ್ರೆ ನೀವು ಮಾಡ್ತೀರಾ, ನಿಮ್ಮ ಹೋಗೋ ಸ್ಪೀಡ್ ಚೆನ್ನಾಗಿದೆ, ಎಲ್ಲ ಓಕೆ, ಬಟ್ ಪ್ರಿಪ್ರೇಷನ್ ಅಂತ ಒಂದು ಇರುತ್ತಲ್ಲ, ಅದನ್ನ ತುಂಬಾ ಪ್ರಿಪೇರ್ ಮಾಡ್ತೀವಿ, ತುಂಬಾ ಪ್ರಿಪೇರ್ ಆಗ್ತೀವಿ ನಾವು. ಡಿಸೈಡ್ ಮಾಡಿದಾಗಿಂದ ಈಗ ಹೆಚ್ಚು ಕಮ್ಮಿ ಎಲ್ಲೂ ಹೇಳಿಲ್ಲ ಅಷ್ಟೇ, ಎಲ್ಲೂ ಹೇಳಲ್ಲ, ರಿಲ್ಯಾಕ್ಸ್ ಆಗಲ್ಲ ಕೆಲಸ. ಎಲ್ಲೂ ಹೇಳಿಲ್ಲ, ಎಲ್ಲೂ ಪೋಸ್ಟ್ ಮಾಡಲ್ಲ. ಈಗ ಮಾಡ್ತಾ ಇದೀವಿ, ಅದು ಏನು ಪೋಸ್ಟ್ ಮಾಡಲ್ಲ. ಮಾಡಿದ್ವಲ್ಲ ನಾವು ಫಸ್ಟ್ ಡೇ ಆಫ್ ಪೋಸ್ಟ್, ಏಪ್ರಿಲ್ 10th ಅಂತ ಗೊತ್ತಿತ್ತು, ಪೋಸ್ಟ್ ಮಾಡಿದ್ರಿ ಅಲ್ಲ. ಅದಲ್ಲ, ಇದು ಶೂಟ್ ಮಾಡೋದನ್ನ ಒಂದೇ ಒಂದು ಮಾತ್ರ ಮಾಡಿದ್ವಿ ನಾವು. ಅದು ಮುಹೂರ್ತ ಅಂತ ಒಂದು ಮಾಡಿದ್ವಿ, ಶೂಟಿಂಗ್ ಸ್ಟಾರ್ಟ್ ಅಂತ ಒಂದು ಮಾಡಿದ್ವಿ, ಕಂಪ್ಲೀಟೆಡ್ ಅಂತ ಏನ್ ಮಾಡಿದ್ವಿ ನಾವು ಅಷ್ಟೇ. ಅದ್ ಬಿಟ್ರೆ ನೆಕ್ಸ್ಟ್ ಡೈರೆಕ್ಟ್ ಪೋಸ್ಟ್ ಸರ್. ಆಮೇಲೆ ನನಗೆ ಲಾಸ್ಟ್ ಒಂದು ಅನ್ಸಿದ್ದು ಟ್ರೈಲರ್ ನೋಡಿದಾಗ, ಇದು ನಾನ್ ನಿಮ್ಗೆ ಹೇಳ್ತಿರೋಂತ ಕೊನೆ ಕತೆ ಅಂತ ಹೇಳ್ತೀರಾ ಅಂದ್ರೆ ನಾವೇನ್ ಅನ್ಕೋಬೇಕು? ಈಗ 1, 2 ಆಯ್ತು, 3ಗೆ ಕ್ಲೋಸ್ ಮಾಡಿದ್ರು ಅನ್ಕೋಬೇಕಾ? ಅದೇ ತಾನೇ ಅರ್ಥ. ಅದೇ ನೀವು ಏನಾದ್ರು ಹೇಳಿದ್ರೆ ನಾನು ಹೇಳ್ಬೋದು, ನನಗೆ ಕನ್ಫ್ಯೂಷನ್. ಅಲ್ಲಿ ಇದೆಯಲ್ಲ, ನನ್ನ ಜೀವನದ ಕೊನೆ ಅಧ್ಯಾಯ ಅಂದ್ರೆ ನಾನ್ ನಿಮ್ಗೆ ಹೇಳ್ತಾರೋ ಕೊನೆ ಅಧ್ಯಾಯ. ನನ್ನ ಜೀವನ ಅಂದ್ರೆ ಯಾರು? ಆದಿ ಜೀವನ. ಆದಿ ಜೀವನದ ಕೊನೆ ಅಧ್ಯಾಯ ನಿಮ್ಗೆ ಅಂದ್ರೆ ಇಲ್ಲಿ ಮುಗಿಸ್ತೀರಾ ಅಂತ ಅನ್ಕೋಬೇಕಾ? ನೆಕ್ಸ್ಟ್ ಹಾಗೆ ಅನ್ಕೋಬೇಕು. ಈಗ ನಾವು ಮಲ್ಕೋತೀನಿ ಅಂದ್ರೆ ನೀವ್ ಮಲ್ಕೋತೀನಿ ಅಂತ ಅನ್ಕೋಬೇಕಾ, ಇಲ್ಲ ಎದಿರ್ತೀರಿ ಅಂತ ಅನ್ಕೋಬೇಕಾ ಅಂದಾಗ ಆಯ್ತು ನೀವು. ಚಾಪ್ಟರ್ 2 ನೋಡಿದಾಗ ನಾವು ಚಾಪ್ಟರ್ 3 ಬರುತ್ತೆ ಅಂತ ಗೊತ್ತಿತ್ತು. ಗೊತ್ತಿತ್ತಾ? ನಂಗೆ ಗೊತ್ತಿರ್ಲಿಲ್ಲ ಅಂದ್ರೆ ಅವ್ರು ಅನ್ಕೊಂಡಿದ್ರು. ಅಲ್ಲ, ನೀವು ಪಾಪ ಕೈ ಇಟ್ಕೊಂಡು ಹೋದಾಗಲೇ ಗೊತ್ತಿತ್ತು ನಮ್ಗೆ. ಓಕೆ, ಚಾಪ್ಟರ್ 3 ಕೂಡ ಪ್ಲಾನ್ ಮಾಡ್ತೀಯಾರಿ. ಇದು ನನಗೆ ಗೊತ್ತಿರಲಿಲ್ಲ ನೋಡಿ, ಸುಳ್ಳು ಹೇಳ್ತಾವ್ರೆ. ದೇವರಣ್ಣ ನನಗೆ ಇಲ್ಲ ಪ್ಲಾನೇ ಇಲ್ಲ. 4 ವರ್ಷ ಬೇಕಿತ್ತ ನಮಗ್ ಮಾಡಕ್ಕೆ ಅಲ್ವಾ? ಅನ್ಕೊಂಡಿರಲಿಲ್ಲ. ಅಂದ್ರೆ ಏನಾದ್ರು ಎಕ್ಸ್ಟ್ರಾರ್ಡಿನರಿ ಸಿಕ್ಕಿ ನಮಗೆ ಇನ್ಸ್ಪೈರ್ ಮಾಡಿದ್ರೆ ಮಾಡೋಣ ಅಂತ. ಈ ಪಾಪುನ ಎಲ್ಲಿಂದ ಕರ್ಕೊಂಡ್ ಬಂದ್ರಿ ಅಂತ ನೋಡ್ತಾ ಇದ್ದೀನಿ. ಚೆನ್ನಾಗಿರ ಇಲ್ಲ, ಬೆಂಗಳೂರು ಆಡಿಷನ್ ಮಾಡಿದ್ದ? ಆಡಿಷನ್ ಹೌದಾ? ತುಂಬಾ 5,000 ಮಕ್ಕಳನ್ನ ಆಡಿಷನ್ ಮಾಡಿ. 5,000 ಮಕ್ಕಳು ಎಲ್ಲರನ್ನು ಫೋನ್ ಅಲ್ಲಿ ಆಡಿಷನ್ ಮಾಡಿದೀವಿ. 5,000 ಮಕ್ಕಳಲ್ಲಿ ಒಂದು ಸೆಲೆಕ್ಟ್ ಒಂದು ಶಾರ್ಟ್ ಲಿಸ್ಟ್ ಮಾಡಿ, ಒಂದು 100 ಮಕ್ಕಳು ಶಾರ್ಟ್ ಲಿಸ್ಟ್ ಮಾಡಿ, ಆ 100 ಮಕ್ಕಳಿಗೆ ವಿಡಿಯೋಸ್ ಕಳಿಸಿ, ಆಡಿಷನ್ ಕಳಿಸಿ ಅಂತ ಹೇಳಿ ಅದರಲ್ಲಿ ಸೆಲೆಕ್ಟ್ ಆಗಿದೆ. ಸೇಮ್ ನಿಮ್ಮ ಡ್ರೆಸ್ ಇತ್ತಲ್ಲ, ಈ ಕಲರ್ ಡ್ರೆಸ್ ಹಳೆ ಸಿನಿಮಾ, ಅಲ್ಲಿಗೆ ಕನೆಕ್ಟ್ ಮಾಡ್ತಿದ್ದಾರೆ. ಹೌದಾ? ಹಂಗೆಲ್ಲ ಇಲ್ಲ, ಅದು ಅಂದ್ರೆ ಅದು ಆಡಿಯನ್ಸ್ ಫೀಲ್, ಅದು ಆತರ ನೀವು ಫೀಲ್ ಮಾಡ್ಕೊಂಡ್ರಿ ಇಷ್ಟ. ನಾನ್ ಮಾಡದೇ ಇದ್ರು ನೀವು ಫೀಲ್ ಮಾಡ್ಕೊಂಡಿದ್ದೀರಾ. ಕಲರ್ ಚೇಂಜ್ ಇದೆಯಲ್ಲ, ಅದು ಫೀಲ್ ಆಯ್ತು. ಅದು ಬೇರೆ, ಇದು ಬೇರೆ. ಸೇಮ್ ನಿಮ್ದು
ಲವ್ ಮಾಕ್ಟೇಲ್ 2 ಅಲ್ಲಿ ಹಿಂಗ್ ಉಲ್ಟಾ ಕುತ್ಕೊಂಡಿರುತ್ತಲ್ಲ ಆ ಕ್ಯಾರೆಕ್ಟರ್ ಸೇಮ್ ಇದೇ ಕಲರ್ ಬಟ್ಟೆ ಹಾಕೊಂಡಿರುತ್ತೆ. ಸೊ ಅದೇ ಕ್ಯಾರೆಕ್ಟರ್ ತರ ನಿನ್ನೆ ಯಾರೋ ಕೇಳಿದ್ರು, ತುಂಬಾ ಶಾಕ್ ಆದೆ ನಾನು, ಹೀರೋಯಿನ್ನೇ ಮಗುವಾಗಿ ಬರ್ತಾರ ಅಂತ. ನಾನು ಶಾಕ್ ಆಗ್ಬಿಟ್ಟೆ ನಾನು. ಅಲ್ಲ ಈಗ ಅಲ್ಲ ಹೌದು ಅದು ನಿಜ ತಾನೆ. ನಮ್ಮ ಮನೆ ಯಾರೋ ಹೀರೋಯಿನ್ ಈಗ ನಿಧಿಮಾನ್ ಅಂತ ನೀವು ನಿಧಿಮಾನ್ ಅಂತ ಅನ್ಕೊಳ್ಳೋದು ಅದು ಬೇರೆ ಆತರ ಅದು. ಫೀಲ್ ಅದೇ. ಈಗ ನೀವು ಇಲ್ಲೇ ಇರೋದನ್ನು ಇಮ್ಯಾಜಿನೇಷನ್ ಮಾಡ್ಕೊಂಡು ಒಂದು ತೋರ್ಸಿದ್ರಲ್ಲ 2 ಅಲ್ಲಿ, ಅದೇ ತರ ಇರ್ಬೋದಾ ಅಂತ ಅವ್ರು. ಈಗ ನೀವ್ ಹೇಳಿದ್ಮೇಲೆ ನನಗೂ ಅದೇ ಅನಿಸ್ತಾ ಇದೆ, ಎಲ್ಲೋ ಹಂಗೆ ಬರ್ಬೋದಾ, ಹಿಂಗೆ ಹೆಂಗ್ ಬರಕ್ ಸಾಧ್ಯ? ಅದೇ ಅಂದ್ರೆ ಬೆಳಿಗ್ಗೆ ಹೊತ್ತೆಲ್ಲ ಪಾಪವಾಗಿದೆ, ಸಡನ್ ಆಗಿ ಮಿಲನ ಆಗ್ಬಿಡ್ತಾರೆ. ಆತರ ಫ್ಯಾಂಟಸಿ ಚೆನ್ನಾಗಿರ್ತಲ್ಲ ನೋಡಿ ಅದ್ರ ವರ್ಕ್ ಆಗ್ಬೋದೇನಪ್ಪ. ಹಿಂಗಾಗೋಯ್ತು ಕರ್ಕೊಂಡ್ ಬಂದ್ರೆ ಏನಂತಾರ ಅಷ್ಟೇ ನೋಡ್ಬಿಟ್ಟು. ಆಮೇಲೆ ಇನ್ನೊಂದು ಹೇಳ್ಬೇಕು ಸರ್, ಟಾಕ್ಸಿಕ್ 19th ಇಂದ June 4th ಗೆ ಜಂಪ್ ಆಯ್ತು. ಆ ಡೇಟ್ ನ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಂಡ್ರಿ ಅಂತ ಅನಿಸ್ತು ನನಗೆ. ನಾನು ಫೋನ್ ಕೂಡ ಮಾಡಿದ್ದೆ ನಿಮ್ಗೆ, ಮಾತಾಡಿದೆ. ಅಂಡ್ ಒಂದು ತುಂಬಾ ಜನಕ್ಕೆ ಯೂಶಲ್ ಆಗಿ ನಮ್ ಜನ ಕೆಲವರು ಥಿಂಕ್ ಮಾಡೋದು, ಟಾಕ್ಸಿಕ್ ಬಿಟ್ಟು ಹೋಗಿ ಇಟ್ಕೊಂಡಿದ್ದಾರೆ ಇವರು, ಹಂಗೆ ಹಿಂಗೆ. ಏನ್ ಹೇಳ್ತೀರಾ ಅದಕ್ಕೆ? ಅಲ್ಲ ಒಳ್ಳೇದಲ್ವಾ? ಈಗ ಅವರು 19th ಅವ್ರು ಬ್ಲಾಕ್ ಮಾಡಿದ್ರು, 1 ವರ್ಷದಿಂದ ಬ್ಲಾಕ್ ಮಾಡಿದ್ರು ಅಂದ್ರೆ ಅದು ಎಂತ ಒಳ್ಳೆ ಡೇಟ್ ಇರ್ಬೇಕು. ಅಲ್ವಾ? 1 ವರ್ಷದಿಂದನೇ ಫಿಕ್ಸ್ ಆಗಿದ್ರು ಆ ಡೇಟ್. ಸೊ ಅವರೆಲ್ಲ ರಿಸರ್ಚ್ ಮಾಡಿ 19th ಒಳ್ಳೆ ಡೇಟ್ ಅಂತ. ಅಲ್ಲ, ಐ ವಿಲ್ ಕಾಲ್ ಇಟ್ ಅನ್ ಆಪರ್ಚುನಿಟಿ. ಅಂಡ್ ನಮ್ಮ ಫಾರ್ಚೂನ್ಗೆ ನಾವು ಸಿನಿಮಾ ರೆಡಿ ಇಟ್ಕೊಂಡಿದೀವಿ. ಬಿಕಾಸ್ April 10th ಇದ್ದಿದ್ರೆ, ಟು ಬಿ ಆನೆಸ್ಟ್, ನಾವು ಜನವರಿಯಿಂದ ರಿಲೀಸ್ ಪ್ಲಾನ್ ಮಾಡ್ತಾ ಇರೋದು. ಜನವರಿಯಿಂದ ಡೇಟ್, ಒಳ್ಳೆ ಡೇಟು ಇನ್ ದ ಸೆನ್ಸ್ ನಮ್ಗೆ ಹಾಲಿಡೇ ಡೇಟ್ ಬೇಕು. ಹಾಲಿಡೇ ಡೇಟ್ ಇದ್ರೆ ಎಲ್ರಿಗೂ ಬಂದು ನೋಡಕ್ಕೆ ಈಸಿ ಆಗುತ್ತೆ, ರಜಾ ಇರುತ್ತೆ. ಅಂಡ್ ಆಲ್ಸೋ ಈ ಸಿನಿಮಾನ ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು. ಮಗು ಇದೆ, ಫ್ಯಾಮಿಲಿ ಸಬ್ಜೆಕ್ಟ್ ಇದು, ಹಂಗಾಗಿ ಫ್ಯಾಮಿಲಿ ಸಮೇತ ಬರಬೇಕು. ಒಂದು ಎಕ್ಸಾಮ್ ಟೈಮಲ್ಲಿ ಬರೋದ್ ಬೇಡ ಅಂತ ನಾವು ಸರಿ ಫೆಬ್ರವರಿಲಿ ಬಂದಿಲ್ಲ. ಆಮೇಲೆ ವೈ ನಾಟ್ 19th? ಬಿಕಾಸ್ 19th ಯುಗಾದಿ ಇದೆ, ರಂಜಾನ್ ಇದೆ, ಸ್ಯಾಟರ್ಡೇ ಸಂಡೇ ರಜಾ, ಕಂಟಿನ್ಯೂಸ್ ಹಾಲಿಡೇಸ್. ಯಾರು ಬಿಡ್ತಾರೆ ಅಂತ ಡೇಟ್ ನ? ಅಂಡ್ ಆಲ್ಸೋ ನನಗೆ ನಿಜವಾಗ್ಲೂ ಅಂದ್ರೆ ಕೆಲವೊಂದ್ಸರಿ ಹೆಂಗಾಗ್ಬಿಡುತ್ತೆ ಗೊತ್ತಾ, ಇವಾಗಿನ ಇಂಡಸ್ಟ್ರಿ ಏನ್ ನಡೀತಾ ಇದೆ, ಯಾವ್ದೋ ಒಂದು ಕಾಪಿ ಮಾಡ್ಬಿಟ್ರು, ಅವ್ರು ನೋಡ್ಕೊಂಡು ಇವ್ರು ಮಾಡಿದ್ರು ಅಂತ ಅವ್ರು ಮಾಡಿದ್ರು. ಅಲ್ಲ ಕಾಪಿ ಎಲ್ಲ ಅದ್ರಲ್ಲಿ ಅಲ್ಲ. ಈಗ ಒಂದ್ ಒಳ್ಳೆ ಡೇಟ್ ಅಲ್ಲಿ ಅವ್ರು ಬರ್ತಾ ಇದ್ರು. ಈಗ ಆಬ್ವಿಯಸ್ಲಿ ಟಾಕ್ಸಿಕ್ ಎದುರುಗಡೆ ಯಾರು ಬರಲ್ಲ, ಆ ಡೇಟ್ ಖಾಲಿ ಇದೆ, ಕನ್ನಡದಲ್ಲಿ ಯಾರು ಬರಲ್ಲ. ಸೊ ಅವ್ರು ಬರ್ತಾ ಇದ್ರು, ಸುಮ್ಮನಿದ್ರು. ಈಗ ಡೇಟ್ ಖಾಲಿ ಆಗ್ತಿದ್ದಂಗೆ ಇಮಿಡಿಯೇಟ್ ಆಗಿ ಬಂದೇ ಬರ್ತೀವಿ. ಒಂದೇನಂದ್ರೆ, ಒಂದು ದೊಡ್ಡ ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ಅದೊಂದು ರೆಸ್ಪೆಕ್ಟ್. ಇವಾಗ ಟಾಕ್ಸಿಕ್ ಎಲ್ಲರೂ ಕಾಯ್ದಂಗೆ ನಾವು ಕಾಯ್ತಾ ಇದ್ವಿ ಅಲ್ವಾ? ಅಂದ್ರೆ ಕನ್ನಡ ಸಿನಿಮಾ ಅಭಿಮಾನಿಗಳು ಕಾಯ್ತಾ ಇದ್ವಿ. ಈಗ ಅವ್ರಿಗೆ ಕಾರಣಾಂತರಗಳಿಂದ ಕಾಂತಾರ 2 ಬಂದಾಗ ಅದು ತುಂಬಾ ಒಳ್ಳೆ ಡೇಟ್ ಅಲ್ವಾ? ಫುಲ್ ಹಾಲಿಡೇಸ್ ಇತ್ತು ಆ ಟೈಮ್. ಸೊ ಎಲ್ಲರೂ ಕಾಯ್ತಾ ಇದ್ರು. ಅಲ್ಲಲ್ಲ, ಎಲ್ಲರೂ ಆ ಡೇಟ್ ನ ಬ್ಲಾಕ್ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ. ಬಿಕಾಸ್ ದೊಡ್ಡ ಸಿನಿಮಾ ಆಗಿರುತ್ತೆ, ಯಾರು ಬರಕ್ ಹೋಗಲ್ಲ, ವೇಟ್ ಮಾಡ್ತಾ ಇರ್ತಾರೆ. ಬಂದು ತುಂಬಾ ಇನ್ವೆಸ್ಟ್ ಮಾಡಿರ್ತಾರೆ. ದೊಡ್ಡ ಸಿನಿಮಾಗಳು ಈ ತರ ಒಳ್ಳೆ ಡೇಟ್ ನ ಬ್ಲಾಕ್ ಮಾಡ್ಕೊಂತಾರೆ. ಏನಾಗುತ್ತೆ, ಒಂದು ದೊಡ್ಡ ಸಿನಿಮಾ ಅಂತ ಬರ್ಬೇಕಾದ್ರೆ ಯೂಶಲಿ ಯಾರು ಸಿನಿಮಾಗಳನ್ನ ಕ್ಲಾಶ್ ಮಾಡ್ಕೊಂಡು ರಿಲೀಸ್ ಮಾಡಲ್ಲ. ಕರೆಕ್ಟ್. ಜನಗಳಿಗೂ ಕನ್ಫ್ಯೂಸ್ ಆಗುತ್ತೆ, ಈ ಸಿನಿಮಾ ನೋಡೋದಪ್ಪ ಅಲ್ವಾ? ಈಗ ಆಬ್ಲಿಗೇಷನ್ ಇಲ್ವಲ್ಲ. ಬಟ್ ನಾನು ಇನ್ನೊಂದು ಕೇಳಲೇಬೇಕು, ಇಂಡಿಯಾಸ್ ಬಿಗ್ಗೆಸ್ಟ್ ಕ್ಲಾಶ್ ದುರಂಧರ್ 2 ಟಾಕ್ಸಿಕ್ ಏನೋ ಮುಂದೆ ಹೋಯ್ತು, ಆ ಡೇಟ್ ನೀವು ಬರ್ತಾ ಇದ್ದೀರಾ, ನಿಮಗ್ ಸಮಸ್ಯೆ ಆಗಲ್ವಾ? ನಮ್ದು ಅಚ್ಚ ಕನ್ನಡ ಸಿನಿಮಾ, ನಮ್ಗೇನ ಈಗ ಸಮಸ್ಯೆ? ಸಿಂಪಲ್, ಕನ್ನಡ ಆಡಿಯನ್ಸ್ ಕನ್ನಡ ಪಿಕ್ಚರ್ ನೋಡ್ಬೇಕು ಅಂತ ಇರೋರಿಗೆ ಈಗ ಯುಗಾದಿಯಲ್ಲಿ ಹಬ್ಬದಲ್ಲಿ ಎಲ್ಲ ಜನ ಸೇರಿರ್ತಾರೆ. ಮನೆಯವರೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಹೋಗ್ಬೇಕು ಅಂದ್ರೆ ಮಕ್ಕಳು ಇಟ್ಲಿ ಎಲ್ಲಾರು ಕರ್ಕೊಂಡು. ಸೊ ನಿಮ್ಗೆ ದುರಂಧರ್ ಏನಾಗುತ್ತೆ ಅಂದ್ರೆ ಎ ರೇಟೆಡ್ ಇರುತ್ತೆ. ಅದು ಎ ರೇಟೆಡ್. ಸೊ ಮಕ್ಕಳ ಜೊತೆ ಹೋಗಕ್ಕಾಗಲ್ಲ. ಸೊ ನಿಮ್ ಫ್ಯಾಮಿಲಿ ಜೊತೆ ಹೋಗಕ್ಕೆ ಅಂತ ನಮ್ದು ಪ್ಯೂರ್ ಕನ್ನಡ ಸಿನಿಮಾ ನೋಡೋ ಆಡಿಯನ್ಸ್ ಅಲ್ವಾ ಸಿನಿಮಾ ಮಾಡಿರೋದು ನಾವು. ಕರೆಕ್ಟ್. ಅಂಡ್ ಕನ್ನಡ ಆಡಿಯನ್ಸ್, ದುರಂಧರ್ ಹಿಂದಿ ಸಿನಿಮಾ, ಆಮೇಲೆ ದುರಂಧರ್ ನೋಡೋ ಆಡಿಯನ್ಸ್ ಕನ್ನಡದಲ್ಲಿ ತುಂಬಾ ಲಿಮಿಟೆಡ್. ಎಲ್ಲರೂ ಈಗ ನಿಮ್ಮಮ್ಮ ಆಗ್ಲಿ ನಮ್ಮಮ್ಮ ಆಗ್ಲಿ ಕೂತ್ಕೊಂಡು ನೋಡಲ್ಲ, ಅವ್ರ ತಲೆ ಕೆಡಿಸ್ಕೊಳಲ್ಲ ಅನ್ಸಿಲ್ಲ. ಸೊ ಆ ತರ. ಆಮೇಲೆ 4 ದಿನ ಆಲ್ರೆಡಿ ಇದೆಯಲ್ಲ, ಒಂದಿನ ಅದ್ ನೋಡ್ಲಿ, ಇನ್ನು 3 ದಿನ ಆಲ್ರೆಡಿ ಎಕ್ಸ್ಟ್ರಾ ಇರುತ್ತೆ. ಆಮೇಲೆ ಕಾಂಟೆಂಟ್ ಮೇಲೂ ಕಾನ್ಫಿಡೆನ್ಸ್ ಇರುತ್ತಲ್ಲ ನಮ್ಗೆ. ನನಗೆ ಇದೆ ನನಗೆ ಗೊತ್ತು, ಸ್ವಲ್ಪ ನನಗೆ ಇಷ್ಟಪಡ್ತೀನಿ ಈಗ ದುರಂಧರ್ 2 ನಮಗೂ ಇಷ್ಟ. ಈಗ ದುರಂಧರ್ 1 ಚೆನ್ನಾಗಿತ್ತು ಅಂತ ದುರಂಧರ್ 2 ಗೈಪು. ಹೌದೌದು ಅಲ್ವಾ? ನಾವು ಲವ್ ಮಕ್ಕಳು 1 ಮಾಡಿದೀವಿ, 2 ಮಾಡಿ ಇಷ್ಟಪಡ್ತೀವಿ. ಗೊತ್ತಿಲ್ಲ, ನಾವ್ ಇನ್ನೂ ಹಂಗ್ ನೋಡೋದು ಇನ್ನೂ ಒಂದು ಪಾರ್ಟ್ ಎಕ್ಸ್ಟ್ರಾ ಮಾಡಿದೀವಿ ಈಗ. ಅಲ್ಲ, ಆಮೇಲೆ ಆ ರೀತಿ ನೋಡಿದ್ರೆ ಎಷ್ಟೊಂದು ಸಿನಿಮಾಗಳು 4-5 ಸಿನಿಮಾಗಳ ಜೊತೆ ಈ ಕಡೆ ತೆಲುಗು ಸಿನಿಮಾಗಳಿರುತ್ತೆ, ತಮಿಳ್ ಸಿನಿಮಾಗಳಿರುತ್ತೆ, ಎಲ್ಲ ಸಿನಿಮಾಗಳು. ಅಲ್ಲ, ಈಗ ಏನಾಗುತ್ತೆ ಅಂದ್ರೆ ಈ ತರ ಡೇಟ್ಗಳು ಬರಬೇಕು ಅಂದ್ರೆ ನಿಮ್ಗೆ ಕ್ಲಾಶ್ ಇದ್ದೇ ಇರುತ್ತೆ. ಕ್ಲಾಶ್ ಇಲ್ಲದೆ ನಿಮ್ಗೆ ಯಾರು ಫ್ರೀ ಆಗಿ ಹೋಗಿ ಅಲ್ಲ. ಒನ್ಸ್ ಅಪಾನ್ ಅ ಟೈಮ್ ಬಾಹುಬಲಿ ಮುಂದೆ ರಂಗಿತರಂಗ ಗೆದ್ದಿದೆ ಅಂತಂದ್ರೆ ದುರಂಧರ್ ಮುಂದೆ ಲವ್ ಹೋಗ್ತದೆ ಗೆದ್ದೇ ಗೆಲ್ಲುತ್ತೆ ಅನ್ನೋ ಅಂತಲ್ಲ. ನಾರ್ಮಲಿ ಜನ ಈಗ ಮಾತಾಡ್ತಾರಲ್ಲ, ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಬಂದೇ ಬರುತ್ತೆ, ಮಾತು ಬಂದೇ ಬರುತ್ತೆ, ಅದಕ್ಕೆ ಬರ್ಲಿ ಬಿಡಿ, ಬಂದು ನೋಡಿ ಸಾಕಷ್ಟೇ. ಸಿನಿಮಾ ಹೆಂಗಿದೆ ಅಂತ ನೋಡಕ್ ನಾನು ವೇಟ್ ಮಾಡ್ತಾ ಇದ್ದೀನಿ. March 19th ಥಿಯೇಟರ್ ಸಿಗೋಣ. ನೀವು ಒಂದು ಮಾತು ಹೇಳ್ಬಿಡಿ ಸರ್. ಈಗ ದುರಂಧರ್ 2 ಅಲ್ವಾ? ಈಗ ದುರಂಧರ್ 1 ಚೆನ್ನಾಗಿತ್ತು ಅಂತ ದುರಂಧರ್ 2 ಗೈಪು. ಅಲ್ವಾ? ನಾವು ಲವ್ ಮಕ್ಕಳು 1 ಮಾಡಿದೀವಿ, 2 ಮಾಡಿ ಇಷ್ಟಪಡ್ತೀವಿ. 2 ಮಾಡಿ ಇಷ್ಟಪಡ್ತೀವಿ. ಮಾರ್ಚ್ 19th ಥಿಯೇಟರ್ ಸಿಗೋಣ. ನೀವು ಒಂದು ಮಾತು ಹೇಳ್ಬಿಡಿ ಸರ್.
ಸೊ ಮಾರ್ಚ್ 19th ಲವ್ ಮಾಕ್ಟೇಲ್ 3ನ ಇಡೀ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ. ಖಂಡಿತವಾಗ್ಲೂ ಒಂದು ಅದ್ಭುತವಾದ ಸಿನಿಮಾ ಇದು. ನೀವೇನು ಲವ್ ಮಾಕ್ಟೇಲ್ 1, 2 ನೋಡಿ ಇಷ್ಟಪಟ್ಟಿದ್ದೀರಾ, ನನ್ನ ಪ್ರಕಾರ 3ನೇ ತುಂಬ ವಿಭಿನ್ನವಾಗಿರುತ್ತೆ ಎರಡೂ ಪಾರ್ಟ್ಗಳಿಗಿಂತ. ಆ್ಯಂಡ್ ಯು ನೆವರ್ ನೋ, ಲವ್ ಮಾಕ್ಟೇಲ್ 3 ಮೈಟ್ ಬಿ ದ ಬೆಸ್ಟ್ ಫಿಲ್ಮ್ ಇನ್ ದ ಫ್ರಾಂಚೈಸಿ ಆಲ್ಸೋ. ಸೊ ಸಿನಿಮಾ ನೋಡಿ ಟೈಟಲ್ ಫೋಟೋ ತಗೊಳ್ಳಿ, ಎಲ್ಲರೂ ಟ್ಯಾಗ್ ಮಾಡಿ, ನೋಡಕ್ ಟೈಮ್ ಇರಬಾರ್ದು ಇವ್ರಿಗೆ, ಆ ತರ ಟ್ಯಾಗ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಇಂಟರ್ವ್ಯೂ ಮುಗಿಸೋಣ. ಮಾರ್ಚ್ 19 ಥಿಯೇಟರ್ ಸಿಗೋಣ. ಥ್ಯಾಂಕ್ ಯು.